ಬನ್ನಿ ಮಾವಿನಕಾಯಿ ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ಮಾವಿನಕಾಯಿ ಪುಳಿಯೋಗರೆಗೆ ಒಂದು ಮಸಾಲೆ ಹುರ್ಕೋಬೇಕು. ತುಂಬ ವಿಶೇಷವಾದಂಥ ಮಸಾಲೆ ಸ್ನೇಹಿತರೆ. ಇದು ಎಳ್ಳನ್ನು, ಬಿಳಿ ಎಳ್ಳು ಹಾಕಿದ್ರೇ ಇದಕ್ಕೆ ರುಚಿ ಅಂತೆ. ಇದು ಆರಿದ ಮೇಲೆ ಸ್ವಲ್ಪ ತರಿಯಾಗಿ ಪೌಡ್ರನ್ನ ಮಾಡ್ಕೊಂಡು ಬರೋಣ. ನಾವು ಆವಾಗಲೇ ಹುರಿದು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆಯನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಪುಡಿಯನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ಸಲ ಈ ಥರ ತಿರುಗಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ಅಂತಿರಬೇಕು ಮಾವಿನಕಾಯಿ ಪುಳಿಯೋಗರೆ. ಸ್ನೇಹಿತರೆ, ನೋಡಿದ್ರಲ್ಲ ಆಂಧ್ರ ತೆಲಂಗಾಣ ಸೈಡಲ್ಲಿ ಮಾಡುವಂಥ ಮಾವಿನಕಾಯಲ್ಲಿ ಮಾಡುವಂಥ ಪುಳಿಯೋಗರೆ ಹೇಗೆ ಮಾಡಿದ್ವಿ ಅಂತ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಾ ಇದ್ರು ಒಳ್ಳೊಳ್ಳೆ ರೆಸಿಪಿಗಳು ತೋರಿಸಿ, ನಮ್ಮ ಟಿಫನ್ ಬಾಕ್ಸಿಗೆ ತೊಗೊಂಡೋಗೋವಂಥದ್ದು, ಮಕ್ಕಳಿಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಡಬ್ಬಿ ಕಟ್ಕೊಡ್ಬೇಕು, ಮನೆಯವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಡಬ್ಬಿ ಕಟ್ಕೊಡ್ಬೇಕು, ಆ ಥರದ್ದು ರೆಸಿಪಿಗಳು ತೋರಿಸಿ ಅಂತ. ಮೊನ್ನೆ ಹೈದರಾಬಾದ್ ಹೋದಾಗ ನಮ್ಮ ಕಸ್ಟಮರ್ ಮನೇಲಿ ಒಂದು ಬ್ಯೂಟಿಫುಲ್ ಆಗಿರೋವಂಥ ಮಾವಿನಕಾಯಿ ಹಾಕಿ ಪುಳಿಯೋಗರೆ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಇದೇನಪ್ಪ ನಮ್ಮ ಊರ ಕಡೆ ಮಾವಿನಕಾಯಿ ಚಿತ್ರಾನ್ನ, ಕಾಯಿ ಸಾಸಿವೆ ಚಿತ್ರಾನ್ನ ಎಲ್ಲ ಮಾಡ್ತಾರೆ, ಇದು ಪುಳಿಯೋಗರೆ ಅಂತ ಹೇಳ್ತಿದ್ರಲ್ಲ ಅಂದೆ. ತುಂಬ ಚೆನ್ನಾಗಿತ್ತು. ಅದ್ರ ಮಸಾಲೆ ಎಲ್ಲ ತಿಳ್ಕೊಂಡು ಒಂದ್ಸಲ ಮಾಡಿ ನಮ್ಮ ಕೇಟ್ರಿಂಗಲ್ಲೂ ಮಾಡಿ ತುಂಬ ಸಕ್ಸಸ್ ಆಗಿದೆ, ತುಂಬ ರುಚಿ ಅನಿಸ್ತಿದೆ. ಅದಕ್ಕೋಸ್ಕರ ಬನ್ನಿ ಹೈದರಾಬಾದ್ ಸ್ಟೈಲು ಅಥವಾ ಆಂಧ್ರ ಸ್ಟೈಲು ಮಾವಿನಕಾಯಿ ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ಮಾವಿನಕಾಯಿ ಪುಳಿಯೋಗರೆಗೆ ಒಂದು ಮಸಾಲೆ ಹುರ್ಕೋಬೇಕು. ತುಂಬ ವಿಶೇಷವಾದಂಥ ಮಸಾಲೆ. ಈ ಮಸಾಲೆಯಲ್ಲೇ ಗಮ್ಮತ್ತಿರೋದು, ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಮಾವಿನಕಾಯಿ ಪುಳಿಯೋಗರೆಗೆ. ಈ ಮಸಾಲೆಯನ್ನು ಹುರ್ಕೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ನಾನು ಒಂದು 2 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ, ಈ ಮಸಾಲೆ ಇವಾಗ ಮಾಡ್ತಿರೋ ಮಾವಿನಕಾಯಿ ಪುಳಿಯೋಗರೆ ಒಂದು 4 ರಿಂದ 5 ಜನಕ್ಕಾಗುವಷ್ಟು ಸಫಿಷಿಯೆಂಟಾಗಿ ಆಗುತ್ತೆ. ಅದಕ್ಕೆ ನೋಡಿ, ಫಸ್ಟು ಮಸಾಲೆ ಹುರಿಯೋದಕ್ಕೆ 1 ಒಳಮುಷ್ಟಿಯಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಒಳಮುಷ್ಟಿಯಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. 1 ಚಮಚದಷ್ಟು ಮೆಂತ್ಯವನ್ನು ಹಾಕೋಣ. ಹಾಗೆ 1 ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆ. ಇದೆಲ್ಲ ಈಗ ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನು ಬಣ್ಣ ಬರುತ್ತೆ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಳಗಡೆ ಚೆನ್ನಾಗಿ ಅದು ಗರಿಗರಿಯಾಗಿ ಫ್ರೈ ಆಗಬೇಕು. ಆ ಥರ ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದೊಂದು 70 ಭಾಗದಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ 1 ಒಳಮುಷ್ಟಿಯಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಹೋಳು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು 3 ಚಮಚದಷ್ಟು ಬಿಳಿ ಎಳ್ಳು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಹಾಗೆ ಕಲರ್ಗೆ ಒಳ್ಳೆ ಬ್ಯಾಡಗಿ ಮೆಣಸಿನಕಾಯಿ ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಎಳ್ಳನ್ನು, ಬಿಳಿ ಎಳ್ಳು ಹಾಕಿದ್ರೇ ಇದಕ್ಕೆ ರುಚಿ ಅಂತೆ. ತುಂಬ ಚೆನ್ನಾಗಿ ಬರುತ್ತೆ. ಅವರು ಮಸಾಲೆ ಹುರಿದು ಅಲ್ಲಿ ತೋರಿಸ್ಕೊಟ್ರು, ತುಂಬ ಚೆನ್ನಾಗಿತ್ತು ರುಚಿ. ಅದಕ್ಕೋಸ್ಕರ ಅದೇ ರೀತಿ ಪ್ರೊಸೀಜರು, ಅಥೆಂಟಿಕ್ಕು ಟ್ರೆಡಿಷ್ನಲ್ ಪ್ರೊಸೀಜರ್, ಮುಂಚೆಯಿಂದ ಏನು ಕಾಪಾಡ್ಕೊಂಬಂದಿದ್ದಾರೆ ಅದೇ ಪ್ರೊಸೀಜರ್ನ ಉಪಯೋಗಿಸಿ ನಾವೀಗ ಮಾಡ್ತಾಯಿದ್ದೀವಿ. ನಮ್ಮ ಕೇಟ್ರಿಂಗ್ಗಳಲ್ಲೂ ಅಷ್ಟೇ ಇದನ್ನು ಮಾಡಿದಾಗ ಒಳ್ಳೆ ರುಚಿಯಾಗಿ ಘಮ ಅಂತಿರುತ್ತೆ ಅಂಥೇಳಿ, ತುಂಬ ರುಚಿಯಾಗಿರುತ್ತೆ ಅಂಥೇಳಿ ಸುಮಾರು ಜನ ಹೊಗಳ್ತಾ ಇರ್ತಾರೆ. ನೋಡಿ, ಇದು ಈ ಕಾವಲ್ಲೇ ಕರ್ಬೇವಿನ ಸೊಪ್ಪು, ಕೊಬ್ಬರಿ ಎಲ್ಲ ಚೆನ್ನಾಗಿದು ಫ್ರೈ ಆಗುತ್ತೆ. ಸ್ಟವ್ನ ಆಫ್ ಮಾಡ್ಕೊಂಬೋಣ ಈಗ. ನೋಡಿ, ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ಲಾಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕಿ, ಇದು ಆರಿದ ಮೇಲೆ ಮಿಕ್ಸಿಯಲ್ಲಿ ಒಂದು ತರಿಯಾಗಿ, ತುಂಬ ನೈಸ್ ಪೌಡ್ರ್ ಮಾಡಬಾರ್ದು, ಇದು ಸ್ವಲ್ಪ ತರಿಯಾಗಿ ಪೌಡ್ರನ್ನು ಮಾಡ್ಕೊಂಡು ಬರೋಣ. ಸ್ನೇಹಿತರೆ ನೋಡಿ, ಈ ಥರ ತರಿಯಾಗಿ ಇದನ್ನು ರುಬ್ಬಿಕೊಂಡು ಬಂದಿದ್ದೀವಿ. ಈಗ ಒಗ್ಗರಣೆ ಹಾಕಿ ಮಾವಿನಕಾಯಿ ಪುಳಿಯೋಗರೆಯನ್ನು ರೆಡಿ ಮಾಡೋಣ. ಒಗ್ಗರಣೆಗೆ ಒಂದು 4 ರಿಂದ 5 ಜನಕ್ಕೆ ಒಂದು 3 ರಿಂದ 4 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಚಮಚ, 1 ಚಮಚದಷ್ಟು ಸಾಸಿವೆ. ಹಾಗೆ 1 ಒಳಮುಷ್ಟಿಯಷ್ಟು ಕಡಲೆಕಾಯಿ ಬೀಜ. ಸ್ವಲ್ಪ ಗೋಡಂಬಿ ಆಪ್ಷನಲ್ಲು, ಯಾರಿಗೆ ಇಷ್ಟ ಇದೆಯೋ ಗೋಡಂಬಿ ಉಪಯೋಗಿಸ್ಬೋದು, ಯಾರಿಗೆ ಇಷ್ಟ ಇಲ್ವೋ ಸ್ಕಿಪ್ ಮಾಡ್ಬೋದು ಇದನ್ನು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ನಾನು ಮಾವಿನಕಾಯಿ 2 ಮಾವಿನಕಾಯಿನ ತುರ್ಕೊಂಬಂದಿದ್ದೀನಿ, ಹುಳಿ ಮಾವಿನಕಾಯಿನ. ಈಗ ಇದು ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಈ ಮಾವಿನಕಾಯಿ ಹಾಕ್ತಿದ್ದಂಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕೋಣ.
ಸ್ವಲ್ಪ ಜೀರಿಗೆ ಅಂದರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೂ ಒಗ್ಗರಣೆಗೆ ಮೆಣಸಿನಕಾಯಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ 1 ಚಮಚದಷ್ಟು ಬೆಲ್ಲವನ್ನು ಹಾಕೋಣ ಇದಕ್ಕೆ. ನೋಡಿ, ಇದು ಬೆಲ್ಲ ಹುಳಿ ಎರಡೂ ಚೆನ್ನಾಗಿ ಅದು ಕರಗಿ ಚೆನ್ನಾಗಿ ಹೊಂದ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಹುರಿದು ರುಬ್ಬಿಟ್ಕೊಂಡಿದ್ದೀವಲ್ಲ ಪುಡಿಯನ್ನು, ಅದೇ ತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಪುಡಿಯನ್ನು, ಮಸಾಲೆಯನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಪುಡಿಯನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1-2 ಸಲ ಈ ಥರ ತಿರುಗಿಸ್ಕೊಂಡ್ರೆ ಸಾಕು. ಅದರ ಘಮ ಹಾಗೇ ಇರಬೇಕು, ಯಾಕಂದ್ರೆ ಚೆನ್ನಾಗಿ ಹುರಿದಿರ್ತೀವಲ್ಲ ಆ ಫ್ರೆಶ್ ಫ್ಲೇವರ್ ಹಾಗೇ ಇರಬೇಕು. ಚೆನ್ನಾಗಿ ಅದನ್ನು ಕುದಿಸ್ಬಿಟ್ರೆ ಆ ಫ್ಲೇವರ್ ಹೊಟ್ಟೋಗುತ್ತೆ. ಸ್ನೇಹಿತರೆ ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿದೆ. ಈಗ ನಾನು 1 ಚಿಟಿಕೆ ಹಿಂಗು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡೋಣ. ಈ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ಒಳ್ಳೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ ಅಂತಿರಬೇಕು. ಮಾವಿನಕಾಯಿ ಪುಳಿಯೋಗರೆ ಅಷ್ಟು ಘಮ ಅಂತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಕಲಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಒಂದು ಅರ್ಧದಿಂದ 1 ಚಮಚದಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ಥರ ಮಲ್ಲಿಗೆ ಹೂ ಥರ ಉದುದ್ರಾಗಿರಬೇಕು ರೈಸು. ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಮೆತ್ತಗಾಗ್ಬಿಡೋದು, ಚೆನ್ನಾಗಿರಲ್ಲ. ಹಾಗೆ ಉದುದ್ರಾಗಿ ಬೇಯಿಸ್ಕೊಂಡು ಬಸ್ತಿ ಆರದ ಮೇಲೆ ಈ ಥರ ಬಿಸಿ ಬಿಸಿಯಾಗಿ ಕಲಿಸ್ಕೊಂಡ್ರೆ ಇದರಲ್ಲೇ ಆ ಗೊಜ್ಜೆಲ್ಲ ಬಿಸಿ ಇರುತ್ತಲ್ಲ, ಬಿಸಿ ಇದ್ದಾಗಲೇ ಕಲಿಸ್ಕೊಂಬಿಟ್ರೆ ಒಳ್ಳೆ ಘಮ ಅಂತಿದೆ. ಕಲಿಸ್ಬೇಕಾದ್ರೆ ಒಳ್ಳೆ ಘಮ ಅಂತಿದೆ, ತುಂಬ ಚೆನ್ನಾಗಿರುತ್ತೆ. ಯಾವ ಪುಳಿಯೋಗರೆ ಘಮಕ್ಕೂ ಕಮ್ಮಿ ಇಲ್ಲ ಇದು. ಬನ್ನಿ ಈಗ ತಟ್ಟೆಗೆ ಹಾಕಿ ಸರ್ವ್ ಮಾಡಿ ಟೇಸ್ಟ್ ನೋಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ಆಂಧ್ರ ತೆಲಂಗಾಣ ಸೈಡಲ್ಲಿ ಮಾಡೋವಂಥ ಮಾವಿನಕಾಯಲ್ಲಿ ಮಾಡೋವಂಥ ಪುಳಿಯೋಗರೆ ಹೇಗೆ ಮಾಡಿದ್ವಿ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ಘಮ ಅಂತಿದೆ. ತುಂಬ ನೋಡೋಕ್ಕೇ ಅಥೆಂಟಿಸಿಟಿ, ಅಂದರೆ ನಾವು ಪುಳಿಯೋಗರೆ ಮಾಡೋವಾಗ ಏನು ಘಮ ಬರುತ್ತೋ ಅದೇ ಘಮ ಬರುತ್ತೆ. ಆದರೆ ಹುಳಿ ಅಂಶ, ಅದಕ್ಕೆ ಹುಣಸೆ ಹಣ್ಣು ಹಾಕ್ತೀವಿ, ಇದಕ್ಕೆ ಮಾವಿನಕಾಯಿ ಹಾಕ್ತೀವಿ, ಮತ್ತು ತುಂಬ ಒಳ್ಳೆ ಫ್ಲೇವರ್ಫುಲ್ ಆಗಿದೆ. ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಈಗ ರುಚಿ ನೋಡೋಣ. ಸ್ನೇಹಿತರೆ ಬಾಯಿಗೆ ಇಟ್ಟ ತಕ್ಷಣ ಆ ಹುಳಿ ಅಂಶ ಪೂರ್ತಿ ಬಾಯಿ ಫ್ಲೇವರ್ಫುಲ್ ಆಗುತ್ತೆ. ಮತ್ತು ಅದರ ಪುಡಿಯಾದ ಘಮ, ನಾವು ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಮಧ್ಯೆಗೆ ಆ ತರಿಯಾಗಿ ರುಬ್ಕೊಂಡಿದ್ದೀವಲ್ಲ, ಆ ಕುರುಮ್ ಅಂತ ತುಂಬ ಚೆನ್ನಾಗಿದೆ. ಮಧ್ಯೆ ಗೋಡಂಬಿ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪಿನ ಘಮ ಎಲ್ಲ ಸೇರಿ ಇದು ಒಳ್ಳೆ ಟ್ರೆಡಿಷ್ನಲ್ ಆಗಿ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದದ ರೀತಿ ಆಗಿದೆ. ತುಂಬ ಇಷ್ಟ ಆಗುತ್ತೆ ನನ್ನ ಪ್ರಕಾರ. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ. ಮಕ್ಕಳಿಗೆ, ಮನೆಯವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ರೆಸಿಪಿಗಳು ನಿಮ್ಮ ಮನೆ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ RVR ಕೇಟರರ್ಸ್ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.